ನಮ್ಮ ಮಂಚಂಬಳೆ ಗ್ರಾಮದಲ್ಲಿ ಈ ದಿನ ನಮ್ಮ ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಈಶ್ವರ್ ಅವರು ಮತ್ತು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದಂಥ ಎಸ್ ಎಂ ಮುನಿಯಪ್ಪನವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಯರಾಮಣ್ಣವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ನಮ್ಮ ಎಸ್ ಪಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮತ್ತು ಚಿಕ್ಕಬಳ್ಳಾಪುರದಿಂದ ನಮ್ಮ ರಘಣ್ಣವ್ರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಬಂದಿದ್ದಾರೆ, ಮಾಜಿ ಅಧ್ಯಕ್ಷರು. ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಆಗ ನಮ್ಮ ಪಂಚಾಯಿತಿ ಸದಸ್ಯರಾದಂಥ ಕೆಂಪರೆಡ್ಡಿ ಅವರು ಬಂದಿದ್ದಾರೆ, ಮಾಜಿ. ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಗ್ರಾಮದ ದೇವರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೂ ಒಂದು ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ನಾಗೇಶ್ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಶಿವು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವರಿಗೂ ಒಂದು ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಿಬ್ಬಂದಿ ವರ್ಗದವರು ಹಾಗೂ ಪಂಚಾಯಿತಿಯ ಆಶಾ ಕಾರ್ಯಕರ್ತರು ಎಲ್ಲ ಯುವ ಮುಖಂಡರು, ನಮ್ಮ ಯುವ ಮುಖಂಡರು ಸುರೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೊಂದು ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ನಮ್ಮ ಮಂಜುನಾಥ್ ಅವರು ಊರಿನ ಮುಖಂಡರು, ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪಂಚಾಯತಿ ಸಿಬ್ಬಂದಿ ಎಲ್ಲ ಸಭೆಯಲ್ಲಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ, ಎಲ್ಲ ನಮ್ಮ ಕಾರ್ಯಕರ್ತರಿಗೂ, ಅಭಿಮಾನಿಗಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಿಂಗಾಗಿರಾಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಯುವ ನಾಯಕರಾದಂತಹ ಪ್ರದೀಪ್ ಈಶ್ವರ್ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಹಯೋಗದೊಂದಿಗೆ ಮಂಚನಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಯಕರು, ಮಾಜಿ ಶಾಸಕರಾದ ಎಸ್ ಎಂ ಮುನಿಯಪ್ಪಣ್ಣವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜಯರಾಮಣ್ಣ ಅವರು, ರಘು ಅಣ್ಣವರು, ಮಂಜಣ್ಣವರು, ಕೆಂಪರೆಡ್ಡಿ ಅಣ್ಣವರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀಧರ್ ಅವರು, ಅಶ್ವತ್ಥಣ್ಣ ಅವರು, ದೇವರಾಜಣ್ಣವರು, ನಾಗೇಶ್ ರೆಡ್ಡಿ ಅವರು, ಸುರೇಶ್ ರವರು, ಶಿವರವರು, ಎಲ್ಲ ಒಂದು ರಮೇಶ್ ಅಣ್ಣವರು, ಪ್ರಕಾಶ್ ರವರು, ಎಲ್ಲರ ಒಂದು ಈ ಪಂಚಾಯಿತಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ಮಂಚನಬೆಲೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷ ಏನಂದರೆ, ಈ ಒಂದು ಆರೋಗ್ಯ ಶಿಬಿರಕ್ಕೆ ನಮ್ಮ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಮೇಲೆ ನಿರಂತರವಾಗಿ ಪ್ರತಿ ವಾರವೂ ಸಹ ಯಾವುದೋ ಒಂದು ಪಂಚಾಯಿತಿಯಲ್ಲಿ ಆ ಪಂಚಾಯಿತಿ ವ್ಯಾಪ್ತಿಯ ಜನರ ಒಂದು ಆರೋಗ್ಯವನ್ನು ತಪಾಸಣೆ ಮಾಡಿ ಅಲ್ಲಿ ಏನು ಅವರಲ್ಲಿ ಆರೋಗ್ಯ ಸಮಸ್ಯೆ ಕಂಡುಬರುತ್ತೆ, ಅವರವರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಪ್ತಗಿರಿ ಅದೊಂದು ಪ್ರತಿಷ್ಠಿತ ಆಸ್ಪತ್ರೆ ಬೆಂಗಳೂರಿನಲ್ಲಿ, ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಯಾವುದೇ ಒಂದು ರೀತಿ ಮೂಳೆ ಇರ್ಬೋದು, ಕಿವಿ ಇರ್ಬೋದು, ಮೂಗಿರ್ಬೋದು, ಕಣ್ಣಿರ್ಬೋದು, ಹೃದಯ ಚಿಕಿತ್ಸೆ ಇರ್ಬೋದು, ಹಲವಾರು ಕಾಯಿಲೆಗಳಿಗೆ ಇವತ್ತು ಲಕ್ಷಾಂತರ ರೂಪಾಯಿಗಳು ಏನು ಖರ್ಚಾಗ್ತಾ ಇತ್ತು, ಆ ಖರ್ಚು ನಮ್ಮ ಜನರಿಗೆ ವ್ಯಯ ಆಗಬಾರ್ದು. ನಮ್ಮ ಜನ ಸಮಸ್ಯೆಗಳಲ್ಲಿದ್ದಾರೆ, ಆ ಸಮಸ್ಯೆಗಳಿಗೆ ನಾನು ಧ್ವನಿ ಆಗಬೇಕು, ಅವರ ನೋವಿನಲ್ಲಿ ನಾನು ಭಾಗಿಯಾಗಬೇಕು ಅಂಥೇಳಿ ಇವತ್ತು ದಿವಸ ಉಚಿತವಾಗಿ ಪ್ರತಿ ವಾರವೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಇಡೀ ರಾಜ್ಯದಲ್ಲಿ ಯಾವೊಬ್ಬ ಶಾಸಕರು ಮಾಡಿದಂತಹ ಒಂದು ಸೇವೆ ಅಂತೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಾರದು. ಅಂಥ ಒಂದು ಸೇವೆಯನ್ನು ಇವತ್ತಿನ ದಿವಸ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಮುಂದಿನ ವರ್ಷದಿಂದ ಪ್ರತಿ ವಾರ 2 ಪಂಚಾಯಿತಿಗಳಂತೆ ಸುಮಾರು ಒಂದು 3-4 ಪ್ರತಿಷ್ಠಿತ ಆಸ್ಪತ್ರೆಗಳಿಂದ
ನುರಿತ ವೈದ್ಯರನ್ನು ಕರೆದು ಎಲ್ರಿಗೂ ಸಹ ಉಚಿತ ಚಿಕಿತ್ಸೆ ಕೊಡಬೇಕು ಅಂತೇಳಿ ಇವತ್ತು ದಿವಸ ಮಾನ್ಯ ಶಾಸಕರು ಪಣ ತೊಟ್ಟಿದ್ದಾರೆ. ಈ 5 ವರ್ಷದಲ್ಲಿ ಯಾವುದೇ ರೀತಿಯಂಥ ಅನಾರೋಗ್ಯ ಇಲ್ಲದೆ ಅನಾರೋಗ್ಯ ಮುಕ್ತ ಒಂದು ಕ್ಷೇತ್ರವನ್ನು ಚಿಕ್ಕಬಳ್ಳಾಪುರವನ್ನು ಮಾಡಬೇಕು ಅಂತೇಳಿ ಇವತ್ತು ದಿವಸ ಶಾಸಕರು ಒಂದು ಗುರಿಯನ್ನು ಹೊಂದಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಹ ನಮ್ಮ ಶಾಸಕರೇ ಬೆನ್ನೆಲುಬಾಗಿರಬೇಕು, ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕು. ಅವ್ರು ಏನು ಕಾರ್ಯಕ್ರಮಗಳು ಮಾಡ್ತಾರೆ ನಿರಂತರವಾಗಿ ಅವ್ರ ಜೊತೆ ನಾವು ಇರಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಒಂದು 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂಚನಬೆಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರೇ, ಈ ಊರಿನ ಮುಖಂಡರಾದ ಕೆಂಪರೆಡ್ಡಿ ಅವರೇ, ಪ್ರಕಾಶ್ ಅವರೇ, ಇಸ್ಮಾಯಿಲ್ ಅವರೇ, ಇನ್ನೂ ಅನೇಕ ಮುಖಂಡರೇ, ಏನು ಇವತ್ತಿನ ದಿವಸ ನಮ್ಮ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ನಿಜವಾಗಲೂ ಒಂದು ಒಳ್ಳೆಯ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಬ್ಬರು ಸಾಮಾನ್ಯವಾಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕಂದ್ರೆ ಕಷ್ಟ ಆಗುತ್ತೆ. ದಿನ ಬೆಳಗಾದರೆ ಅವ್ರದ್ದೇ ಒಂದು ಕೆಲಸಗಳು ಕಾರ್ಯಗಳು ಇರ್ತೈತೆ, ಅದನ್ನು ಕಷ್ಟ ಆಗುತ್ತೆ. ಇಂಥ ಕಾಲದಲ್ಲಿ ಕೂಡ ಇವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಯ ಒಂದು ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೂ ಅಲ್ಲದೆ ಎಲ್ಲಿಂದೇನೋ ಡಾಕ್ಟರ್ಸ್ ಬಂದು, ಈಗ ನಾವು ದಿನ ಬೆಳಗಾದರೆ ಹಾಸ್ಪಿಟ್ಲ್ಗೆ ಹೋಗಬೇಕು, ಬ್ಲಡ್ ಚೆಕಪ್ ಕೊಡು, ಊಟ ಮಾಡಿ 1.5 ಗಂಟೆಗೆ ಬಾ, ಮತ್ತು BP ಚೆಕ್ ಮಾಡಿಸ್ಕೊಂಬ. ಇವತ್ತು ಕಾಲನೇ ಹಂಗೆ ಆಗ್ಬಿಟ್ಟಿದೆ. ನಾವು ನಿಂತಿರೋದೇ ಇವತ್ತು ಹಾಸ್ಪಿಟ್ಲು ಡಾಕ್ಟ್ರು ಇದ್ರ ಮೇಲೆ ನಿಂತಿದ್ದೀವಿ. ಅವರು ಕೂಡ ಬಂದು ಇವತ್ತು ಒಳ್ಳೆಯ ಶುಶ್ರೂಷೆ ಕೊಡ್ತಾ ಇದ್ದಾರೆ. ಅವರು ಕೂಡ ದೇವರು ಒಳ್ಳೆ ಒಂದು ಆಯುಷ್ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು 4 ಮಾತುಗಳಕ್ಕೆ ನನಗೆ ಕರೆಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಂಚನಬೆಲೆ ಜನತೆಗೂ ಮತ್ತು ನಮ್ಮ ಶಾಸಕರ ಟ್ರಸ್ಟ್ಗೂ ನನ್ನ ಅನಂತ ವಂದನೆಗಳು. ಮಂಚನಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಲ್ಲಿಗೆ ಆಗಮಿಸತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ, ಅತಿ ಮುಖ್ಯವಾಗಿ ಇಲ್ಲಿ ಸಪ್ತಗಿರಿ ಸಂಸ್ಥೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಡಾಕ್ಟ್ರು ಮತ್ತು ಅವರ ಸಿಬ್ಬಂದಿ ವರ್ಗದವರೇ, ಆಶಾ ಕಾರ್ಯಕರ್ತರೇ, ಅತಿ ಮುಖ್ಯವಾಗಿ ಈ ಭಾಗದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿಕೊಂಡು ಎಲ್ಲ ಮುಖಂಡರೇ, ಇವತ್ತು ತಪಾಸಣೆ ಯಾಕೆ ಬೇಕು ಅಂದರೆ, ಬಹುಶಃ ನಾವು ಏನು ಮಾಡ್ತೀವಿ ಅಂದರೆ ಕಾಯಿಲೆ ಬಂದಾಗ ಡಾಕ್ಟ್ರ್ ಜ್ಞಾಪಕ ಬರ್ತಾರೆ. ಅದು ಇರಬಾರ್ದು. ಮೊದಲು ನಾನು ಆರೋಗ್ಯವಾಗಿ ಇದ್ದೀನಾ ಇಲ್ವಾ ಅಂಥೇಳಿ ಇಂಥ ತಪಾಸಣೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿದ್ದರೆ ಮೊದಲೇ ನಾವು ಎಚ್ಚರಿಕೆ ಇರಬೇಕು. ಇವತ್ತು ತಲೆನೋವು ಬಂತು, ಕೈ ಕಾಲು ನೋವು ಅಂದರೆ ಹೋದಾಗ ಅದಕ್ಕೆ ಬೇಕಾದಷ್ಟು ಟ್ರೀಟ್ಮೆಂಟು ತಗೊಳ್ಬೇಕಾಗುತ್ತೆ, ಬೇಕಾದಷ್ಟು ಆರ್ಥಿಕ ಖರ್ಚು ಬರುತ್ತೆ. ಆದರೆ ತಪಾಸಣೆ ಮಾಡಿಕೊಂಡಾಗ ಒಂದು ಧೈರ್ಯ ಬರುತ್ತೆ ಮನುಷ್ಯನಿಗೆ, ನನಗೆ ಏನು ಕಾಯಿಲೆ ಇಲ್ವಪ್ಪ, ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಒಂದು. ಅದರಿಂದ ಯಾವುದೇ ಇವತ್ತು ಪ್ರತಿ ಈಶ್ವರವರು ಪ್ರತಿ ಪಂಚಾಯಿತಿ ವೈಸೂ ಪ್ರತಿ ಭಾನುವಾರನೂ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದ್ರಿಂದ ಬಹಳ ಸಂತೋಷದ ಸಂಗತಿ ಅಂತೀನಿ ನಾನು ಸಹ ವ್ಯಕ್ತಪಡಿಸುತ್ತಾ, ಇವತ್ತು ಏನು ಆರೋಗ್ಯದ ಶಿಬಿರಗಳ ಮುಖೇನ ಹೆಚ್ಚಿನ ತಪಾಸಣೆ ಬೇಕು, ಹೆಚ್ಚಿನ ಒಂದು ಆರೋಗ್ಯದ ದೃಷ್ಟಿ ಇಂಥವ್ರಿಗೆ ಇದೆ ಅಂದಾಗ ಆ ಒಂದು ಕೆಲಸನೂ ಸಹ ಶಾಸಕರೇ ಅವರ ಒಂದು ಖರ್ಚಿನಿಂದ ನೋಡ್ಕೊತಾ ಇದ್ದಾರೆ ಅಂದರೆ ಭಾಳ ಬಡವರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಅಂತ ಹೇಳ್ಬೋದು. ಇವತ್ತು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒಂದು ಆಸಕ್ತಿ ಗ್ರಾಮಸ್ಥರು ಕೊಡಬೇಕು. ಮತ್ತು ಏನು ಅವರು ಇವತ್ತು ಪ್ರತಿಯೊಂದು ಕಡೆಯೂ ಕೊಡ್ತಾ ಇದ್ದಾರೆ ಅಂದರೆ ಇದೇ, ಅದರ ಜೊತೆಗೆ ವಿದ್ಯಾಭ್ಯಾಸದ ಕಡೆ ಗಮನ ಇದೆ ಅವರಿಗೆ. ಹೆಚ್ಚಿನ ಒತ್ತು ಇವತ್ತು ವಿದ್ಯಾಭ್ಯಾಸದ ಕಡೆ ಕೊಡ್ತಾ ಇದ್ದಾರೆ. ಇವತ್ತು ಅನೇಕ ಜನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ಬಟ್ಟೆ ಇವೆಲ್ಲವೂ ಸಹ ಒಂದಲ್ಲ ಎರಡಲ್ಲ ನಾನಾ ವಿಧವಾದಂಥ ಸೌಕರ್ಯಗಳು ಮಾಡ್ತಾಯಿದ್ದಾರೆ. ಅದರ ಸದುಪಯೋಗ ನನ್ನ ಕ್ಷೇತ್ರಕ್ಕೆ ಸಿಕ್ಕಬೇಕು ಅನ್ನೋ ಒಂದು ಮನೋಭಾವನೆ ಅವ್ರಿಗಿದೆ. ಅದಕ್ಕೆ ನಾವೆಲ್ಲರಿಗೂ ಅವರಿಗೆ ಆಯುಷು, ಆರೋಗ್ಯ, ಅಧಿಕಾರ ಇನ್ನೂ ಹೆಚ್ಚಿಗೆ ಕೊಡಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡುತ್ತೇನೆ. ಎಲ್ಲ ಗಣ್ಯಾತಿಥಿಗಳಿಗೆ ಮುಂಭಾಗ ಇರೋರು ನಮ್ಮ ಗ್ರಾಮದ ಮುಖಂಡರುಗಳೇ, ಈ ದಿನ ಈ ನಮ್ಮ ಶಾಸಕರಾದ ಬೃಹತ್ ಆರೋಗ್ಯ ಮೇಳ ಶಿಬಿರ ಅಂದು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ನಮ್ಮ SM ಮುನಿಯಪ್ಪನವರು ಹೇಳ್ದಂಗೆ ಇವಾಗ ಆರೋಗ್ಯ ಏನಾನ ಕೆಟ್ಟಿದ್ರೆ ನಾವು ಡಾಕ್ಟ್ರ್ ಅನ್ನೋದು ಗೆಪ್ತಿ ಬರ್ತದೆ, ಅದು ನಿಜದ ಮಾತದು. ಹಾಗಾಗಿ ಈ ಆರೋಗ್ಯ ಮೇಳದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತೋರಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಆ ಕಾರ್ಯಕ್ರಮದಲ್ಲಿ ಏನು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ
ಅನ್ನೋದು ಒಂದು ತಿಳುವಳಿಕೆ ಆಗುತ್ತೆ. ತಿರ್ಗಿ ಮುಂದೆ ನಾವು ಏನಾನ ಜಾಸ್ತಿ ಹೆಚ್ಚು ಕಮ್ಮಿ ಇದ್ದಾಗ ಮುಂದೆ ಹೋಗ್ಬೋದು ಅಂದೇಳಿ ಹೇಳ್ತಾ ಈ ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲ ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಈ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಮತ್ತು ಸಪ್ತಗಿರಿ ಆಸ್ಪತ್ರೆಯ ವತಿಯಿಂದ ಮಾಡುತ್ತಿರುವಂಥ ಒಂದು ಶಿಬಿರದ ಪರವಾಗಿ ಎಲ್ಲ ಗಣ್ಯರಿಗೂ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ.